ಬ್ರಾಹ್ಮಿ ನದಿ ಹೆಸರು ಕೇಳಿದ್ದೀರಾ? ಇಲ್ಲ ಅಲ್ವಾ? ಸದಾ ಕಾಲ ನೀರಿರುತ್ತಂತೆ, ಬೇಸಿಗೆ ಮಳೆ ಚಳಿ ಎಲ್ಲ ಕಾಲದಲ್ಲೂ. ಬನ್ನಿ, ಇದು ಎಲ್ಲಿದೆ ಅಂತ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಮಸ್ತೆ, ನನ್ನ ಜೀವನ ಪಯಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಶ್ರೀರಾಮಚಂದ್ರ ವನವಾಸದ ಸಂದರ್ಭದಲ್ಲಿ ಚಿನ್ನದ ವರ್ಣದ ಒಂದು ಮಾಯಾ ಜಿಂಕೆಯನ್ನು ಸೀತಾಮಾತೆ ನೋಡ್ತಾಳೆ. ಅದನ್ನು ಬೇಕು ಅಂತ ಆಸೆ ಪಡ್ತಾಳೆ. ಅದನ್ನು ಬೆನ್ನಟ್ಟಿ ಹೋದ ಶ್ರೀರಾಮಚಂದ್ರ ಬಾಣದಿಂದ ಆ ಜಿಂಕೆಯನ್ನು ಹೊಡಿತಾನೆ. ಆದರೆ ಮಾಯಾ ರೂಪದಿಂದ ಬಂದ ಆ ಜಿಂಕೆ ರಾವಣನ ಮಾವ ಮಾರೀಚ ಆಗಿರ್ತಾನೆ. ಈ ಮಾಯಾ ಚಿನ್ನದ ಜಿಂಕೆ ಮಾರೀಚನ ಕಥೆಯನ್ನು ನಾವು ರಾಮಾಯಣದಲ್ಲಿ ಓದಿದ್ದೇವೆ ಅಲ್ವಾ? ಬ್ರಹ್ಮಹತ್ಯಾ ದೋಷ ಮಾಡಿದಂಥ ಒಂದು ಪಾಪ ಶ್ರೀರಾಮಚಂದ್ರನಿಗೆ ಬರುತ್ತೆ. ಅದರ ಒಂದು ಪರಿಹಾರಕ್ಕಾಗಿ ಮಾರೀಚನಿಗೆ ಅಂಟಿದ ಬಾಣವನ್ನು ತೆಗೆದು ಅದೇ ಜಾಗದಲ್ಲಿ ಶ್ರೀರಾಮಚಂದ್ರ ಈಶ್ವರನನ್ನು ಪ್ರತಿಷ್ಠಾಪನೆ ಮಾಡ್ತಾನೆ. ಆ ಒಂದು ತಾಣವೇ ಮೃಗವಧೆ ಅನ್ನುವ ಒಂದು ಊರು. ಮಿಗ ವಧೆ ಅಂತ, ಮಿಗ ಅಂತಂದರೆ ಜಿಂಕೆ. ಆ ಮಾಯಾ ಜಿಂಕೆಯನ್ನು ವಧಿಸಿದ ಒಂದು ಜಾಗ ಅದು ನಮ್ಮ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಿಂದ 27 ಕಿಲೋಮೀಟರ್ಗಳಷ್ಟು ದೂರದಲ್ಲಿರುವ ಮೃಗವಧೆ ಎನ್ನುವ ಒಂದು ಪುಟ್ಟ ಗ್ರಾಮ. ಬನ್ನಿ, ಈ ದಿನ ಶ್ರೀರಾಮಚಂದ್ರನಿಂದ ಸ್ವತಃ ಪ್ರತಿಷ್ಠಾಪಿಸಲ್ಪಟ್ಟಂತಹ ಮೃಗವಧೆಯ ಶ್ರೀ ಮಲ್ಲಿಕಾರ್ಜುನ ದೇವರನ್ನ ದರ್ಶನ ಮಾಡಿ ಬರೋಣ. ನನಗೆ ಶಿವಮೊಗ್ಗ ಹೋಗಬೇಕಿತ್ತು. ಹಾಗಾಗಿ ಇದನ್ನು ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬೆಂಗಳೂರಿನಿಂದ ಬೇಗ ಹೊರಟು ತರೀಕೆರೆ, ನಮ್ಮ ಕಲ್ಪತರು ನಾಡುಗಳನ್ನೆಲ್ಲ ದಾಟ್ಕೊಂಡು ಲಕ್ಕವಳ್ಳಿ ಡ್ಯಾಮ್ ಮೂಲಕ ಈ ಮೃಗವಧೆಗೆ ಬರುವಷ್ಟೊತ್ತಿಗೆ ಸುಮಾರು 1.5-2 ಗಂಟೆ ಅಷ್ಟು ಸಮಯ. ನೋಡಿ, ಇದು ಹೆಬ್ಬಾಗಿಲು. ಇದನ್ನು ದಾಟಿ ಸುಮಾರು 1 ಕಿಲೋಮೀಟರ್ಗಳಷ್ಟು ಮುಂದೆ ಹೋಗಬೇಕು. ಮಳೆಗಾಲದಲ್ಲಿ ಮಲೆನಾಡು ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಎಲ್ಲ ನದಿ ಕೊಳ್ಳಗಳು ತುಂಬಿ ಹರಿತಾ ಇರುತ್ತೆ. ಎಲ್ಲಿ ನೋಡಿದ್ರು ಹಸಿರು ಹಸಿರು ಹಸಿರು. ನಿಜವಾಗ್ಲೂ ಎಷ್ಟು ಆನಂದ ಆಯಿತು ಅಂತಂದರೆ ಈ ಪಯಣ ಸಾರ್ಥಕ ಅಂತ ಅನಿಸ್ಬಿಡ್ತು. ಹಚ್ಚ ಹಸಿರು ಕಾನನ, ಮುಂದೆ ಹರಿಯುವ ಬ್ರಾಹ್ಮಿ ನದಿ, ಅದು ಮಳೆಗಾಲದಲ್ಲಂತೂ ತುಂಬ ರಭಸವಾಗಿ ಹರಿಯುತ್ತೆ. ತುಂಬ ಸುಂದರವಾಗಿ ಕೂಡ ಇತ್ತು. ಈ ಒಂದು ತಟದಲ್ಲಿ ಎಷ್ಟು ಪ್ರಶಾಂತವಾಗಿದೆ ಈ ತಾಣ ಅಂತಂದರೆ ಇಲ್ಲಿ ನೆಲೆ ನಿಂತಿದ್ದಾನೆ ಮಲ್ಲಿಕಾರ್ಜುನ ಸ್ವಾಮಿ. ತುಂಬ ಪುರಾತನವಾದ ಮಂದಿರ. ಬನ್ನಿ, ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಶ್ರೀ ಕ್ಷೇತ್ರ ಮೃಗವಧೆಯ ಒಳಗಡೆ ಹೋಗೋಣ. ನೋಡಿ, ಪುಟ್ಟದಾದ ಗುಡಿ, ತುಂಬ ಪುರಾತನವಾದ ಮಂದಿರ. ಆದರೆ ರಾಜರ ಕಾಲಗಳಲ್ಲಿ ಅವರವರ ಕಾಲಘಟ್ಟದಲ್ಲಿ ಪುನರ್ನಿರ್ಮಾಣಗೊಂಡು ಈಗ ತುಂಬ ಸುಂದರವಾಗಿ ಕಂಗೊಳಿಸ್ತಾ ಇದೆ. ಮಂದಿರದ ಸುತ್ತಲೂ ಈಶ್ವರನ ಗಣಗಳಿದೆ. ಪಕ್ಕದಲ್ಲೊಂದು ಪುಟ್ಟ ಗುಡಿಯಲ್ಲಿ ಕೂಡ ಒಂದು ಈಶ್ವರ ಲಿಂಗವನ್ನು ಕಂಡೆ. ಹಾಗೆಯೇ ಸ್ವಲ್ಪ ಕೆಳಗಡೆ ಇಳಿದು ಹೋಗಬೇಕು. ಅಲ್ಲಿ ಹರಿತಾ ಇದ್ದಾಳೆ ಬ್ರಾಹ್ಮಿ ನದಿ. ಸದಾಕಾಲ ಬೇಸಿಗೆ ಮಳೆ ಚಳಿಗಾಲ ಎಲ್ಲ ಕಾಲದಲ್ಲಿಯೂ ಇಲ್ಲಿ ನೀರಿರುತ್ತಂತೆ. ಅದು ಮಾತ್ರ ನಿಜವಾಗ್ಲೂ ತುಂಬ ವಿಶೇಷ. ಯಾಕೆಂತಂದರೆ ಎಲ್ಲೋ ಗುಡ್ಡದಿಂದ ಹರಿದು ಬರ್ತಾಳಂತೆ ಈ ಬ್ರಾಹ್ಮಿ. ಇದು ತುಂಗಾ ನದಿ ಕೂಡ ಅಲ್ಲ, ಆದರೂ ಕೂಡ ಸದಾಕಾಲ ನೀರಿರುತ್ತಂತೆ. ಇಲ್ಲಿ ಬಂದು ಕೈಕಾಲು ತೊಳ್ಕೊಂಡು ಈಗ ಮೇಲ್ಗಡೆ ಹತ್ಬಿಟ್ಟು ಹೋಗಬೇಕು ಗರ್ಭಗುಡಿಯ ಶ್ರೀ ಮಲ್ಲಿಕಾರ್ಜುನನ ದರ್ಶನಕ್ಕೆ. ಇದೇ ಗರ್ಭಗುಡಿ. ನಾನು ಒಮ್ಮೆ ದರ್ಶನ ಮಾಡಿ ಮತ್ತೆ ಕೆಳಗಡೆ ಹೋಗಿದ್ದೆ. ಈಗ ಬರೋಷ್ಟೊತ್ತಿಗೆ ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ರು. ಹಾಗೆಯೇ ಫೋಟೋಗ್ರಫಿಗೆ ಕೂಡ ಅವಕಾಶ ಇಲ್ಲ. ಪಕ್ಕದಲ್ಲೊಂದು ಗಣೇಶನ ಮುಂದೆ ನಂದಿಯ ಮುಂದೆ ಈಶ್ವರ. ಸುಮಾರು 4 ಅಡಿ ಎತ್ತರದ ಈಶ್ವರ ಲಿಂಗ ಸ್ವಯಂ ಶ್ರೀರಾಮಚಂದ್ರನಿಂದ ಪ್ರತಿಷ್ಠಾಪಿಸಲ್ಪಟ್ಟಿತ್ತು ಅಂತ ಹೇಳಲಾಗತ್ತೆ. ತುಂಬ ಸುಂದರವಾದ ವಿಗ್ರಹ. ಹಾಗೆಯೇ ಪಕ್ಕಕ್ಕೆ ಬಂದರೆ ಮಧ್ಯಾಹ್ನದ ಹೊತ್ತು ಬಿಸಿ ಬಿಸಿ ಊಟ. ಸುಮಾರು 3 ಗಂಟೆ ತನಕ ಊಟ ಹಾಕ್ತಾರಂತೆ. ಇದು ಸುಮಾರು 2-2.5 ಸಮಯ. ಬಿಸಿ ಅನ್ನ, ಚಟ್ನಿ, ಸಾಂಬಾರು, ಹಾಗೆಯೇ ಒಂದು ಚಂದದ ಕಡಲೆಬೇಳೆ ಅಕ್ಕಿಯ ಪಾಯಸ. ಹಸಿವೆ ಆದಾಗ ದೇವಸ್ಥಾನದ ಪ್ರಸಾದದ ಅನ್ನ ಏನು ರುಚಿ ಗೊತ್ತಾ? ಮತ್ತೆ ಸ್ವಲ್ಪ ಹೊತ್ತು ನೀರಲ್ಲಿ ಆಟಾಡೋಣ ಅಂತ ಬ್ರಾಹ್ಮಿ ನದಿ ಹತ್ರ ಬಂದು ತಿಳಿಯಾಗಿ ಹರಿತಾ ಇದ್ದ ನೀರಿನಲ್ಲೆಲ್ಲ ಸ್ವಲ್ಪ ಹೊತ್ತು ಆಟಾಡಿಕೊಂಡು ಈಗ ಶ್ರೀ ಕ್ಷೇತ್ರ ಮೃಗವಧೆಗೆ ವಿದಾಯವನ್ನು ಹೇಳುವ ಸಮಯ. ಮೃಗವಧೆ ಮಂದಿರದಿಂದ ಸುಮಾರು 15 ಕಿಲೋಮೀಟರ್ಗಳಷ್ಟು ಮುಂದೆ ಕಟ್ಟೆಹಕ್ಲು ಅನ್ನುವ ಒಂದು ಪುಟ್ಟ ಗ್ರಾಮ. ಹಾಗೆಯೇ ಸ್ವಲ್ಪ ಮುಂದೆ ಹೋದರೆ ಒಂದು ಒಳ್ಳೆಯ ಸುಂದರವಾದ ಸ್ವಯಂಭೂ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಇದೆ. ಚಿಬ್ಲುಗುಡ್ಡ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಅಂತ ಮೇಳಿಗೆ ಪೋಸ್ಟು. ತೀರ್ಥಹಳ್ಳಿಯಿಂದ ಸುಮಾರು 9 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಇದು ಕೂಡ ತುಂಗಾ ನದಿಯ ತಟದಲ್ಲಿರುವಂತಹ ತುಂಬ ಸಿದ್ಧ ಕ್ಷೇತ್ರ. ಯಾಕೆ ಅಂತಂದರೆ ಇಲ್ಲಿರುವ ಗಣಪತಿ ಈತ ಸ್ವಯಂಭೂ. ಕಲ್ಲಿನಲ್ಲಿ ಎಷ್ಟು ಸುಂದರವಾಗಿ ಕಾಣಿಸ್ತಾನೆ ಗೊತ್ತಾ ಇಲ್ಲಿಯ ಸಿದ್ಧಿವಿನಾಯಕ.
ಸುಂದರವಾಗಿದ್ದಾನೆ ನೋಡಿ. ಪಕ್ಕದಲ್ಲಿ ನೋಡಿ ಫೋಟೋ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆಯೇ ಇಲ್ಲಿ ಶ್ರೀ ಕ್ಷೇತ್ರ ಚಿಬ್ಬಲುಗುಡ್ಡ ಸಿದ್ಧಿವಿನಾಯಕನ ಇತಿಹಾಸ ಕೂಡ ನಾವು ಕಾಣಬಹುದು. ನಾವು ಬೇಡಿದ್ದನ್ನೆಲ್ಲ ಸಿದ್ಧಿಸುವಂತಹ ಈ ಸಿದ್ಧಿವಿನಾಯಕ ಕ್ಷೇತ್ರ ಒಂದು ತಪೋಭೂಮಿ ಕೂಡ ಹೌದು. ಇಲ್ಲಿ ಮೇಲ್ ಹತ್ತಿ ಹೋದರೆ ಇಲ್ಲಿಯ ಗುಡ್ಡದಲ್ಲಿ ಗುಹೆಗಳನ್ನು ಕಾಣಬಹುದಂತೆ. ಅದೆಲ್ಲ ಋಷಿ ಮುನಿಗಳು ತಪಸ್ಸನ್ನು ಮಾಡ್ತಾ ಇದ್ರು. ಇದೊಂದು ಸಿದ್ಧ ಕ್ಷೇತ್ರ, ತಪೋಭೂಮಿ ಅಂತ ಕೂಡ ಹೇಳಲಾಗತ್ತೆ. ಹೀಗೆ ಸ್ವಲ್ಪ ಮೇಲ್ ಹತ್ತಿ ಹೋಗಬೇಕು, ಅಲ್ಲಿ ಗುಹೆ ಇದೆ ಅಂತಂದರು. ನೋಡೋಣ ಅಂತ ಹೋದೆ, ಆದರೆ ಇಂಬುಳ ಮಳೆಗಾಲ, ಹಾಗಾಗಿ ವಾಪಸ್ ಬಂದೆ. ನೋಡಿ, ಹೀಗೆ ಮಂದಿರದಿಂದ ಕೆಳಗಿಳಿ ಬಂದರೆ ಇಲ್ಲಿ ಸದಾಕಾಲ ಹರಿಯುವ ತುಂಗಾ ನದಿ. ಈ ಒಂದು ನದಿಯಲ್ಲಿಯೂ ಕೂಡ ಒಂದು ವಿಶೇಷತೆ ಇದೆ. ಇಲ್ಲೂ ಕೂಡ ಸದಾಕಾಲ ನೀರಿರುತ್ತಂತೆ. ಈಗ ಮಳೆಗಾಲ ತುಂಬ ಜೋರಾಗಿ ನೀರು ಬರ್ತಾ ಇದೆ. ಮಳೆಗಾಲದಲ್ಲಿ ತುಂಬಿ ಹರಿಯುವ ನದಿಯನ್ನು ನೋಡೋದು ಕೂಡ ಒಂದು ಆನಂದ, ಒಂದು ಖುಷಿ ಅಲ್ವಾ. ಇನ್ನೊಂದು ವಿಶೇಷತೆ ಅಂತಂದರೆ ಬೇಸಿಗೆಗಾಲದಲ್ಲಿ ಸ್ವಲ್ಪ ಕಡಿಮೆ ನೀರಿರುತ್ತೆ. ಆವಾಗ ಇಲ್ಲಿ ದೊಡ್ಡ ದೊಡ್ಡ ಮೀನುಗಳು ಕಾಣಿಸ್ತವಂತೆ. ಚರ್ಮವ್ಯಾಧಿ, ಚಿಬ್ಬಲು, ಸಿಬ್ಬು ಅಂತೆಲ್ಲ ಹೇಳ್ತಾರಲ್ಲ, ಅಂಥ ಚರ್ಮವ್ಯಾಧಿಗಳಿದ್ದವರು ಇಲ್ಲಿ ಬಂದು ಈ ಮೀನಿಗೆ ಆಹಾರವನ್ನು ಕೊಟ್ಟು ಸಿದ್ಧಿವಿನಾಯಕನಿಗೆ ಹಣ್ಣು ಕಾಯಿ ಮಾಡಿ ಕೊಡುವುದಾಗಿ ಕೇಳಿಕೊಂಡು ಹೋಗ್ತಾರೆ. ಅಂತಹ ಚರ್ಮವ್ಯಾಧಿಗಳೆಲ್ಲ ವಾಸಿಯಾಗುತ್ತೆ. ಹಾಗಾಗಿ ಈ ಒಂದು ಸಿದ್ಧಿವಿನಾಯಕ ಕ್ಷೇತ್ರವನ್ನು ಚಿಬ್ಬಲುಗುಡ್ಡ ಸಿದ್ಧಿವಿನಾಯಕ ಕ್ಷೇತ್ರ ಅಂತ ಕರೆಯಲಾಗುತ್ತೆ. ಸಿದ್ಧಿವಿನಾಯಕನ ಅನುಗ್ರಹ ನಮಗೂ ಇರಲಿ ಅಂತ ಕೇಳ್ಕೊತಾ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಯಿತಾ.